ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಈ ಮಾತುಗಳನ್ನು ಒಂದೇ ನಿಮಿಷ. ಅವರು ಗೌರವಾನ್ವಿತ ಕಾನೂನು ಮಂತ್ರಿಗಳು. ಅವರು ಈಗ ಎಲ್ಲ ಸದಸ್ಯರಿಗಿರುವಂಥ ಹಕ್ಕು, ಮಾತಾಡೋ ಹಕ್ಕು ಎಲ್ಲ ಸದಸ್ಯರಿಗಿದೆ. ನಾವೆಲ್ಲರೂ ಕೂಡ ಮಾತಾಡಿದ್ದೀರಿ. ಮಂತ್ರಿಗಳು ಯಾವ ವಿಚಾರಕ್ಕೆ, ಈ ವಿಚಾರಕ್ಕೆ ಉತ್ತರ ಕರ್ನಾಟಕ ಸಂಬಂಧಪಟ್ಟಂತೆ ಮಂತ್ರಿಗಳು ಮಾತಾಡೋಕ್ಕೆ ಎಲ್ಲಿ ಅವಕಾಶ ಇದೆ ರೂಲ್ ಬುಕ್ಕಲ್ಲಿ? ದಯವಿಟ್ಟು ನಾನು ಅದನ್ನೇ ನೋಡಿದೆ. ಈ 144 345 ಮಂತ್ರಿಗಳ ಹೇಳಿಕೆ ಅಂತಿದೆ. ವಿಧಾನಸಭಾ ಅಧ್ಯಕ್ಷರ ಅನುಮತಿ ಪಡೆದು ಸಾರ್ವಜನಿಕ ಮಹತ್ವದ ವಿಷಯದ ಮೇಲೆ ಹೇಳಿಕೆ ನೀಡಬಹುದು. ಅಂಥ ಹೇಳಿಕೆ ಮೇಲೆ ಯಾವುದೇ ಚರ್ಚೆಗೆ ಅವಕಾಶವಿರತಕ್ಕದಲ್ಲ ಅಂತ ಇದೆ. ಅದೊಂದೇ ಇರೋದು ಮಂತ್ರಿ ಸ್ಟೇಟ್ಮೆಂಟ್ ಮಾಡೋದ ಬಗ್ಗೆ. ಅದೊಂದೇ ಹುಡುಕದೆ ಎಲ್ಲ ಕಡೆ ಯಾವುದರಲ್ಲೂ ಮಂತ್ರಿ ಹೇಳಿಕೆ ಬಗ್ಗೆ ಎಲ್ಲೂ ಇಲ್ಲ. ಅದರಿಂದ ದಯವಿಟ್ಟು ನಾವೇನು ವಿರೋಧ ಮಾಡ್ತಾ ಇಲ್ಲ. ಹೊಸ ಒಂದು ಪ್ರೊಸೀಜರ್ನ, ನೀವು ನಿಯಮದಲ್ಲಿರೋವಂಥ ಪ್ರೊಸೀಜರ್ನ ಇವತ್ತು ತರ್ತಾ ಇದ್ದೀರಾ. ಅದು ನೀವು ಆಸ್ಥಾನದಲ್ಲಿ, ಖಾದರ್ ಅವರು ಆಸ್ಥಾನದಲ್ಲಿ ಕೂತ್ಕೊಂಡು ತರ್ತಾ ಇದ್ದೀರಿ. ಯೋಚನೆ ಮಾಡಿ ತನ್ನಿ. ನಮ್ಮದೇನು ಉತ್ತರ ಕರ್ನಾಟಕದ ಚರ್ಚೆ ಮಾಡ್ತಾ ಇದ್ದೀರಿ, ಎಲ್ಲ ಸದಸ್ಯರಿಗಿರುವಂಥ ಅದು. ಮಂತ್ರಿಗಳು ಏನೇ ಹೇಳಬೇಕಾದ್ರೂ ಅವ್ರದ್ದು ಒಂಥರ ಜಡ್ಜ್ಮೆಂಟ್ ಇದ್ದಂಗೆ. ಅವರು ಅಂದರೆ ಮಂತ್ರಿನೇ ಎದ್ದು ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂದರೆ ಸರ್ಕಾರ ಗೋವಿಂದ, ಸರ್ಕಾರನೇ ಗೋವಿಂದ ಆಗೋಗ್ತದೆ. ಅದರಿಂದ ಯೋಚನೆ ಮಾಡಿ. ನಾನು ಸಲಹೆ ಅಷ್ಟೇ, ಯೋಚನೆ ಮಾಡಿ ಹೇಳಿ. ಈಗ ಮುಖ್ಯಮಂತ್ರಿಗಳು ಎದ್ದು ನಿಂತ್ಕೊಂಡು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಕಾನೂನು ಸರಿ ಇಲ್ಲ ಅಂತ ಹೇಳಿದ್ರೆ ಎಲ್ಗೋಗ್ಬೇಕು. ಅದರಿಂದ ನಮ್ಮ ಸಲಹೆ, ಇದೊಂದು ಹೊಸ ನಿಯಮವನ್ನು ನೀವು ಮಾಡಿದ್ರೆ ಮುಂದಕ್ಕೆ ಇದೇ ನಿಯಮ ಕಾನೂನು ಆಗೋಗ್ತೈತೆ ಸದನದಲ್ಲಿ ನಿಯಮಾವಳಿ. ಅದಕ್ಕೆ ಯೋಚನೆ ಮಾಡಿ. ನಾವೇನು ಎಚ್ ಕೆ ಪಾಟೀಲ್ ಅವ್ರಿಗೆ ವಿರೋಧ ಮಾಡಲ್ಲ. ಅವರು ಒಂಥರ ಸಜ್ಜನರಿದ್ದಾರೆ, ವಿರೋಧ ಮಾಡಲ್ಲ. ಆದರೆ ಹೇಳ್ಬೋದಾ ಇಲ್ಲ ಅನ್ನೋದು ನೀವು ಒಂದ್ಸರಿ ಬುಕ್ಕನ್ನು ನೋಡ್ಬಿಟ್ಟು ಒಂದು ರೂಲಿಂಗ್ ಕೊಟ್ಬಿಡಿ. ಒಳ್ಳೆ ಈಗ ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಒಂದು ಸಣ್ಣ ಸಲಹೆಯನ್ನು ಮಾಡಿದರು, ತಕರಾರು ಮಾಡಿದರು. ನಾನು ಅವ್ರ ಗಮನಕ್ಕೆ ತರ್ತೀನಿ. ನಾನು ಈ ಮಾತನಾಡುವಾಗ ಮುಖ್ಯಮಂತ್ರಿಗಳನ್ನು ಪರವಾನಗಿ ತಗೊಂಡೆ, ಸ್ಪೀಕರ್ ಪರವಾನಗಿ ತಗೊಂಡೆ. ನಾವು ಮಾತಾಡಬಾರ್ದು ಅಂಥೇಳಿ ಯಾವುದೇ ನಿಯಮಗಳ ಅಡ್ಡಿ ಇಲ್ಲ. ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ಇದೇ ಸದನದೊಳಗೆ ತಾವೆಲ್ಲ ಮಂತ್ರಿಗಳಾಗಿದ್ರಿ. ಸನ್ಮಾನ್ಯ ಕಾಗೇರಿ ಅವರು ಸಂವಿಧಾನದ ಬಗ್ಗೆ ಚರ್ಚೆಗೆ ವಿಷಯ ತಗೊಂಡು ಬಂದರು. ಚುನಾವಣಾ ರಿಫಾರ್ಮ್ಸ್ ಬಗ್ಗೆ ವಿಚಾರ ಚರ್ಚೆಗೆ ತಗೊಂಡು ಬಂದರು. ನಾವು ಸದಸ್ಯರು ಮಾತನಾಡೋದಲ್ಲ, ಸ್ವತಃ ಅಧ್ಯಕ್ಷ ಪೀಠದಿಂದ ಕಾಗೇರಿಯವರು ಮಾತನಾಡಿದರು. ಅದು ತಮ್ಮ ಗಮನಕ್ಕೆ ತರ್ತೀನಿ. ಆ ಸಂದರ್ಭದಲ್ಲಿ ಮಂತ್ರಿಗಳು ಮಾತಾಡಿದರು. ಇದು ಯಾವುದೋ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ ನಾವು ಸರ್ಕಾರದವರು. ಈ ವಿಷಯವನ್ನು ಚರ್ಚೆಗೆ ತಂದಿದ್ದೇವೆ. ನಾನು ಯಾರನ್ನ ಟೀಕೆ ಮಾಡ್ತಾ ಇಲ್ಲ, ಅಥವಾ ನಮ್ಮ ಸರ್ಕಾರಕ್ಕೆ ನಾನು ಸಲಹೆ ಕೊಡ್ತೀನಿ ಅಂತಲ್ಲ, ಅಥವಾ ನಿಮ್ಮ ಮಾತಿಗೆ ನಾನು ಪ್ರತಿಕ್ರಿಯಿಸ್ತೀನಿ ಅಂತಲ್ಲ. ಉತ್ತರ ಕರ್ನಾಟಕದ ಜನ ನಾವು ಹೇಗೆ ನಮ್ಮನ್ನು ಅಭಿವೃದ್ಧಿಗೊಳಿಸ್ಬೋದು ಅನ್ನುವ ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರಲ್ವಾ? ಉತ್ತರ ಕರ್ನಾಟಕದ ಬಗ್ಗೆ ನಮ್ಮ ವಿಧಾನಸಭೆಯಲ್ಲಿ ಮಾನ್ಯ ಸದಸ್ಯರುಗಳು ಕಾನೂನು ಮಾಡಿಕೊಡ್ಬೇಕಾದ್ರೆ ನಾನು ಯಾರನ್ನು ಕೇಳಬೇಕು? ಬರೀ ನಮ್ಮ ಪಕ್ಷದವ್ರನ್ನಷ್ಟಕ್ಕೆ ನಡೆಯುತ್ತಾ? ನಾನು ನಿಮಗೂ ಪ್ರಾರ್ಥನೆ ಮಾಡಬೇಕು, ವಿನಂತಿ ಮಾಡಬೇಕು, ಒತ್ತಾಯ ಮಾಡಬೇಕು. ಆದ್ದರಿಂದ ನಮಗೆ ಮಾತನಾಡೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನು ನಿಯಮಗಳ ಅಡ್ಡಿ ಇಲ್ಲ. ಹಾಗೂ ಇಲ್ಲಿ ಪ್ರೆಸಿಡೆಂಟ್ಸ್ ಇವೆ. ನೀವು ತೆಗಿಸಿ ನೋಡಿರ್ಬೇಕಾರೆ ಸಂವಿಧಾನದ ಬಗ್ಗೆ ಮಾತನಾಡುವಾಗ, ಚುನಾವಣಾ ಸುಧಾರಣಾ ಕ್ರಮಗಳನ್ನು ಮಾತನಾಡುವಾಗ ಮಂತ್ರಿಗಳು ಮಾತಾಡಿದ್ದಾರೆ, ಅಧ್ಯಕ್ಷ ಪೀಠದಿಂದ ಅಧ್ಯಕ್ಷರು ಮಾತನಾಡಿದ್ದಾರೆ. ಇವೆಲ್ಲ ಉದಾಹರಣೆ ಇರುವಾಗ ಮಾತನಾಡೋದಕ್ಕೆ ಏನೂ ತೊಂದರೆ. ಆದರೆ ನಾನು ಮಾತಾಡೋದ್ರಲ್ಲಿ ಇಂಥ ವಿಷಯಕ್ಕೆ ತಕರಾರು ಐತೆ ನಮ್ಮದು ಅಂತ ಹೇಳಿದರೆ ಅದನ್ನು ನಾನು ಪರಿಗಣಿಸ್ಬೋದು. ಆದರೆ ನನ್ನ ಹಕ್ಕು ಅಥವಾ ನಿಮ್ಮ ಅನುಮತಿ ಮೇಲೆ ನಾನು ಪ್ರಾರಂಭ ಮಾಡಿರೋದ್ರಿಂದ
ತಾವು ತಮ್ಮ ಪಾಟೀಲ್ ಒಂದು ನಿಮಿಷ ಚರ್ಚೆ ಬೇಡ. ಚರ್ಚೆ ಇಲ್ಲ. ನಾನು ಹೇಳೋದು ಮಾನ್ಯ ಎಚ್ ಕೆ ಪಾಟೀಲ್ ಸಂಸದೀಯ ಸಚಿವರು, ನೀವು ಉತ್ತರ ಕರ್ನಾಟಕದ ವಿಷಯದ ಕುರಿತಂತೆ ನಾನು ಸಲಹೆ ಕೊಡಬೇಕು, ಚರ್ಚೆ ಕೊಡಬೇಕು ಅಂತಂದ್ರೆ ಒಬ್ಬ ಸಚಿವರೇ ಇದನ್ನ ಚರ್ಚೆಗೆ ಎತ್ಕೊಂಡ್ಬಿಟ್ರೆ ಯಾವ ನಿಯಮಾವಳಿಯಲ್ಲಿದೆ? ಹಿಂದೆ ವಿಶ್ವೇಶ್ವರ ಹೆಗಡೆ ಅವರು ಸಭಾಧ್ಯಕ್ಷರಾಗಿದ್ದಾಗ ಚುನಾವಣೆಯ ವಿಷಯ ಮತ್ತು ಸಂವಿಧಾನದ ಅಂತ, ಅವಾಗ ಸರ್ಕಾರದ ಉತ್ತರ ಅಂತ ಎಲ್ಲೂ ಇರಲಿಲ್ಲ. ಸದನ ಚರ್ಚೆ ಮಾಡಬೇಕು, ರಾಜ್ಯ ಜನರಿಗೆ ಒಂದು ಜಾಗೃತಿ ಮಾಡಬೇಕು ಅಂತ ಚರ್ಚೆ ನಡೆದಿತ್ತು. ಈ ಚರ್ಚೆನಲ್ಲಿ ಮುಖ್ಯಮಂತ್ರಿಗಳು ನಾಳೆ ನಡೆದಲ್ಲಿ ಉತ್ತರ ಕೊಡಬೇಕು. ನೀವು ಉತ್ತರ ಕೊಡುವಂತ ಜಾಗದಲ್ಲಿ ಇತ್ಕೊಂಡು ಚರ್ಚೆ ಮಾಡ್ತೀರಿ ಅಂತಂದ್ರೆ ಯಾರನ್ನು ಉದ್ದೇಶಿಸಿ ಚರ್ಚೆ ಮಾಡ್ತಿದ್ದೀರಿ? ಆಯ್ತಪ್ಪ, ಅವ್ರು ಅದಕ್ಕೆ ಇನ್ನೊಂದು ಹೆಜ್ಜೆ ಮುಂದೆ ಹೇಳಿದ್ರು, ನಾನು ಅರಿಕೆ ಮಾಡ್ಕೊಳ್ತೇನೆ ಉತ್ತರ ಕರ್ನಾಟಕ ಜನರಿಗೆ ಅಂತ. ನಾಳೆ ಇನ್ನೊಂದು ಕ್ವಶನ್ ಅವ್ರು ಬರುತ್ತೆ ಅಥವಾ ಇನ್ಯಾವುದೋ ಒಂದು ಕಾಲಿಂಗ್ ಅಟೆನ್ಷನ್ ಬರುತ್ತೆ, ಇನ್ನೊಬ್ಬ ಸಚಿವನ ಇತ್ಕೊಂಡು ನಾನು ಅರಿಕೆ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ರೆ ದಯಮಾಡಿ ಆ ಪೀಠದಿಂದ ಹೊಸ ರೂಲ್ಸ್ಗಳಿಗೆ ನೀವು ಅವಕಾಶ ಮಾಡಿಕೊಡ್ಬೇಡಿ. ಇಲ್ಲಿಯ ತನಕದ ಪದ್ಧತಿ ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಚರ್ಚೆಗಳಲ್ಲಿ ಸಚಿವರು ಭಾಗವಹಿಸಿದಂಥ ಉದಾಹರಣೆ ಇಲ್ಲ. ನಾನು ಎಚ್ ಕೆ ಪಾಟೀಲ್ರು ಸಂಸದೀಯ ಸಚಿವರು, ಅವ್ರಿಗೆ ಗೌರವ ಕೊಟ್ಟು ಮಾತಾಡ್ತಿದ್ದೀನಿ. ಇದೇ ನಾನು ನಿಮ್ಮ ಚೇಂಬರ್ಲ್ಲೂ ಹೇಳಿದೆ, ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಗೋಲಿಬಾರ್, ಮಂಗಳೂರಿನಲ್ಲಿ ಗೋಲಿಬಾರ್ ಘಟನೆ ನಡೆದಾಗ ಚರ್ಚೆಗಳು ದೊಡ್ಡದ ನಡೆದಿತ್ತು. ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಇಲ್ಲಿ ಕೂತಿದ್ರು. ಸಿ ಟಿ ರವಿಯವರು ಮಂತ್ರಿಯಾಗಿ ನಾನು ಸ್ವಲ್ಪ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತಂದಾಗ ಇದೇ ಎರಡನೇ ಬೆಂಚಲ್ಲಿ ಕೂತ್ಕೊಂಡು ಎಚ್ ಕೆ ಪಾಟೀಲ್ ಅದಕ್ಕೆ ವಿರೋಧ ಮಾಡಿದ್ರು, ಸಚಿವರು ಚರ್ಚೆ ಮಾಡ್ಲಿಕ್ಕಿಲ್ಲ ಅಂತ. ವಿಶ್ವೇಶ್ವರ ಹೆಗಡೆ ಹೌದು ಮಾಡಂಗಿಲ್ಲ ಅಂತ ಅಲ್ಲಿ ತೀರ್ಪು ಕೊಟ್ಟಿದ್ದಾರೆ, ತೆಗೆದು ನೋಡಿ ಪ್ರೊಸೀಡಿಂಗ್ಸ್ ಅಲ್ಲಿ. ಈಗ ನಾವು ಚರ್ಚೆಯಲ್ಲಿ ಪಾಲ್ಗೊಳ್ತೀನಿ, ನಾನು ಅರಿಕೆ ಮಾಡ್ಕೊಳ್ತೀನಿ ಅಂತಂದ್ರೆ ಸರಿಯಲ್ಲ. ದಯಮಾಡಿ ಹೊಸ ಪದ್ಧತಿಗೆ ನೀವು ಅವಕಾಶ ಮಾಡಿಕೊಡ್ಬೇಡಿ. ಪಾಟೀಲ್ರು ಮಾತಾಡಬೇಕಾದ್ರೆ ಎಲ್ಲಿ ಆ ಥರ ನಾನು ಮಾತಾಡಬಾರ್ದು ಅಂತ ಎಲ್ಲಿ ರೂಲ್ ಬುಕ್ಕಲ್ಲಿ ಇದೆ ಅಂತ ಕೇಳಿದ್ರು ಅವರು. ರೂಲ್ ಬುಕ್ ಎಲ್ಲಿ ಮಾತಾಡಬೇಕು ಅಂತ ರೂಲ್ ಬುಕ್ಕಲ್ಲಿ ಇದೆ? ಹಾಂ, ಅಲ್ಲ ಇಲ್ಲ, ಅದು ಹೊಸ ಸಂಪ್ರದಾಯ ಮಾಡಬೇಕಾದ್ರೆ ಶುರು ಮಾಡ್ಬೋದು, ನಮ್ದೇನ ಅಭ್ಯಂತರ ಇಲ್ಲ. ಮತ್ತೆ ಹಿಂದೆ ಇದ್ದಾಗ ಸಂವಿಧಾನದ ಬಗ್ಗೆ ಚರ್ಚೆ ಅಂತ ಹೇಳಿದ್ರು, ಅದು ಈ ವ್ಯಾಪ್ತಿಗೇನು ಬರಲ್ಲ. ಇಲ್ಲಿ ನಾವು ನಿಲುವಳಿ ಸೂಚನೆ ಮತ್ತು ವಿಶೇಷ ಚರ್ಚೆ ಅಂತ ಹಾಕಿದ್ದೀರ. ನಾವು ಸರ್ಕಾರದ ಮೇಲೆ ಆಪಾದನೆಗಳು ಮಾಡ್ತಾ ಇದ್ದೀರಿ, ನೀವು ಸರಿ ಇಲ್ಲ, ಉತ್ತರ ಕರ್ನಾಟಕ ಅನ್ಯಾಯ ಮಾಡಿದ್ದೀರಾ, ಮೋಸ ಮಾಡಿದ್ದೀರಾ ಅಂತ ನಾವು ಆಪಾದನೆ ಮಾಡ್ತಾ ಇರೋವಂಥ ಚರ್ಚೆ ಇದು. ಇದು ಯಾವುದೋ ಸಂವಿಧಾನದ ಬಗ್ಗೆ ಅಥವಾ ಒಂದೇ ಮಾತರಂ ಬಗ್ಗೆ ನೀವು ತಂದಾಗ ಅದನ್ನ ಎಲ್ಲರೂ ಮಾತಾಡ್ತೀರಿ, ದಟ್ ಈಸ್ ಡಿಫರೆಂಟ್. ನಾವು ತಂದಿರೋವಂಥದ್ದು ಸರಿ ಇಲ್ಲ, ನೀವು ಸರಿ ಇಲ್ಲ, ನೀವು ಸರಿ ನಾನು ಹೇಳಿದಾರೆ, ಸುಳ್ಳೇ ಸುಳ್ಳು ಅಂತ ನಾನು ಹೇಳಿದ್ದೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಅದರಿಂದ ಅಧ್ಯಕ್ಷರೇ ಈ ಕಡೆ ನೋಡಿ, ನಮ್ದೇನು ತಕರಾಲಿಲ್ಲ, ನಿಮ್ಮ ಸೀಟಿಗೆ ತಕರಾಲು, ನಿಮ್ಮ ಸೀಟಿಗೆ ತಕರಾಲು. ನೀವೇನೋ ಹೊಸ್ದಾಗಿ ಶುರು ಮಾಡಿದ್ರೆ ಅದು ಎಲ್ಲರೂ ಅದನ್ನೇ ಕೋಟ್ ಮಾಡಿ ಮಾತಾಡಕ್ಕೆ ಎಲ್ಲ ಮಂತ್ರಿಗಳು, ಇವತ್ತು ನೀವಿರ್ತೀರಾ, ನಾಳೆ ನಾವು ಇನ್ನೊಬ್ಬರು ಬರ್ಬೋದು, ಎಲ್ಲರೂ ಅದನ್ನೇ ಶುರು ಮಾಡ್ಕೊಂತಾರೆ. ಯೋಚನೆ ಮಾಡಿ ರೂಲಿಂಗ್ ಕೊಡ್ಲಿ ಅವರು. ಆ ಮಿನಿಸ್ಟರ್ ಏನಂತಂದ್ರೆ ಆನ್ ಇಂಪಾರ್ಟೆಂಟ್ ಇಶ್ಯೂಸ್ ಇಟ್ ವಾಂಟೆಡ್ ಟು ಬಿ ಡಿಬೇಟೆಡ್ ಇನ್ ದಿ ಹೌಸ್, ಡಿಸ್ಕಷನ್ ಇನ್ ದಿ ಹೌಸ್, ಟೇಕ್ ಇಟ್ ಫಾರ್ವರ್ಡ್. ಏನಾದ್ರು ಒಂದು ಸೊಲ್ಯೂಷನ್ ಕಂಡುಹಿಡಿಯಕ್ ಆಗ್ತದಾ? ಇದು ರಾಜ್ಯದ ಕೆಲವು ಹಿತವಿಚಾರಗಳು ಅದೆಲ್ಲ ಮಾಡ್ತೀವಿ, ಕ್ಯಾಬಿನೆಟ್ ಅಲ್ಲಿ ಮಾಡೋದಿದೆ. ಬಟ್ ಅದು ಸರ್ಕಾರ ಪಾಟೀಲ್ರ ಜ್ಞಾನಕ್ಕೆ, ಎಚ್ ಕೆ ಪಾಟೀಲ್ರ ಅನುಭವದ ಬಗ್ಗೆ ನಮ್ ಚರ್ಚೆ ಇಲ್ಲ. ಅದು ಸರ್ಕಾರಕ್ಕೆ ಸರಿ ಸರ್, ಕೂಡ ಜೊತೆ ತಗೋಬೇಕು. ಶಿವಕುಮಾರ್, ಇದನ್ನ ಉಪಮುಖ್ಯಮಂತ್ರಿಗಳೇ ತುಂಬಾ ಲೈಟರ್ ವೇಲ್ ತಗೋಬೇಡಿ. ನೀವು ಮಾತಾಡ್ಸಿದ್ರೆ ಮಾತಾಡ್ಸಿ, ನಾವು ಕುತ್ಕೊಂಡು ಕೇಳ್ತೀವಿ. ಅವ್ರು ಯಾರನ್ನ ಉದ್ದೇಶ ಮಾತಾಡ್ತಾರೆ, ಏನ್ ಕತೆ ಇದು, ಏನು ಹೊಸ ಪದ್ಧತಿ ಶುರು ಮಾಡ್ತೀರಾ ಮಾಡಿ. ಅಧ್ಯಕ್ಷರೇ, 2.5 ವರ್ಷ ಆದ್ಮೇಲೆ ಅವಕಾಶ ಸಿಗ್ತೈತಿ ಮಾತಾಡಕ್ಕೆ, ಯಾಕೆ ಅವಸರ ಮಾಡ್ತಾರೆ? ಮಾನ್ಯ ಅಧ್ಯಕ್ಷರೇ, ನಾನು ಈ ಸಂದರ್ಭದಲ್ಲಿ ಅವರ ಭಾವನೆಗಳನ್ನು ಅರ್ಥ ಮಾಡ್ಕೋತೀನಿ. ನಿಮಗೆ ರೂಲಿಂಗ್ ಕೊಟ್ಟು ಮುಂದುವರಿರಿ ಅಂತ ಅನ್ನೋದರ ಹಿನ್ನೆಲೆ ಪಾರ್ಲಿಮೆಂಟ್ರಿ ಅಫೇರ್ಸ್ ಸಚಿವನಾಗಿ ನನಗೆ ಅರ್ಥ ಆಗದೇ ಇರೋದಿಲ್ಲ. ಆದರೆ ಇದು ಪ್ರೆಸಿಡೆಂಟ್ ಆಗಿದ್ರೂ ಒಳ್ಳೆ ಪ್ರೆಸಿಡೆಂಟ್ ಆಗಿರೋದು. ಆದರೆ ಅವರ ಅಭಿಪ್ರಾಯ ಹೀಗಿರುವಾಗ ನಾನು ಚರ್ಚೆಗೆ ಮುಂದುವರಿಯೋದಿಲ್ಲ. ಮತ್ತು ಸಂದರ್ಭ ಬಂದಾಗ ಸರ್ಕಾರದ ಪರವಾಗಿ ಉತ್ತರ ಹೇಳುವಂಥ ಅವಕಾಶವನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವಕಾಶ ಕೊಟ್ಟಾಗ ಅದನ್ನು ಬಳಸ್ಕೊತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.